ಕರ್ಕಾಟಕ ರಾಶಿ. ಮಕ್ಕಳ ಮತ್ತು ಹಿರಿಯರ ಮತ್ತು ಮಾತಾಪಿತೃಗಳ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು. ಪ್ರತಿ ಕ್ಷಣದಲ್ಲಿಯೂ ಮಾತಾಪಿತೃಗಳ ಸಂರಕ್ಷಣೆಗೆ ಮಹತ್ವ ಕೊಡುವ ಭಾವನೆ ನಿಮ್ಮಲ್ಲಿರಬೇಕು. ವ್ಯಾಪಾರಸ್ಥರಿಗೆ ಈ ದಿನ ಅಷ್ಟೇನು ನಷ್ಟಪ್ರದವಲ್ಲ. ಪ್ರಯತ್ನಕ್ಕೆ ಸರಿಯಾದ ಪ್ರತಿಫಲಗಳು ಅನುಭವಿಸುವ ಸಾಧ್ಯತೆ ಇದೆ. ಮಡದಿಯಿಂದ ಒಳ್ಳೆಯ ಸಹಕಾರಗಳು, ಒಳ್ಳೆಯ ಮಾರ್ಗದರ್ಶನ, ಒಳ್ಳೆಯ ಸಹಾಯ ದೊರಕುವಂತಹ ಅವಕಾಶಗಳು ಇದೆ. ತಾಯಿಯ ಮೂಲದ, ಮಡದಿಯ ಮೂಲದ ಸಂಪತ್ತುಗಳು ಪ್ರಾಪ್ತಿಯಾಗುವ ಕೆಲವು ಲಕ್ಷಣಗಳಿದೆ. ತಮ್ಮ ಶ್ರಮ, ನಿರಂತರ ಪ್ರಯತ್ನವು ನಿಮಗೆ ಸಾಫಲ್ಯತೆಯನ್ನು ಪಡೆದುಕೊಳ್ಳುವ ಅವಕಾಶಗಳು ಉಂಟಾಗುತ್ತೆ. ತಾವು ಮಾಡಬೇಕಾದಂತಹ ಈ ದಿನದ ದೇವತಾರಾಧನೆ, ಪಂಚಾಕ್ಷರಿ ಜಪ ಮಾಡಿ, ಗೋವುಗಳಿಗೆ ಆಹಾರವನ್ನು ಸಮರ್ಪಣೆ ಮಾಡಿ, ಪಕ್ಷಿಗಳಿಗೆ ದವಸ ಧಾನ್ಯಾದಿಗಳನ್ನು ಅರ್ಪಣೆ ಮಾಡಿ, ಇಷ್ಟಾರ್ಥ ಸಿದ್ಧಿ. ಸಿಂಹರಾಶಿ. ಈ ದಿನ ಆಪಾದನೆಗೆ ಗುರಿಯಾಗುವ ಲಕ್ಷಣಗಳು ಜಾಸ್ತಿಯಾಗಿದೆ. ಸ್ವಯಂಕೃತ ನಿರ್ಧಾರದಿಂದ ಸ್ತ್ರೀಯರಿಗೆ ಪುರುಷ ಮೂಲದಿಂದಲೂ, ಪುರುಷರಿಗೆ ಸ್ತ್ರೀ ಮೂಲದಿಂದಲೂ, ಯೌವನಾವಸ್ಥೆಯಲ್ಲಿರುವವರಿಗೆ ಸ್ವಲ್ಪ ವಿವಾದಗಳು ಸಂಭವಿಸುವ ಲಕ್ಷಣ ಇದೆ. ಯಾವುದೇ ಕರ್ತವ್ಯದಲ್ಲಿಯೂ ತತ್ಕ್ಷಣವಾಗಿ ತೆಗೆದುಕೊಳ್ಳುವ ನಿರ್ಧಾರ ಅಸಮಾಧಾನಕ್ಕೆ ಕಾರಣವಾಗುವ ಲಕ್ಷಣವಿರುವ ದಿನ. ಮಿಶ್ರ ಫಲವಿದೆ. ಸಿಂಹರಾಶಿಯವರು ಈ ದಿನ ಸ್ವಲ್ಪ ಜಾಗ್ರತೆಯಾಗಿರಬೇಕು. ನೀವು ಮಾಡಬೇಕಾದಂತಹ ದೇವತಾರಾಧನೆಯ ಪರಿಹಾರ ಈ ದಿನ ಶನಿದೇವರ ಪ್ರಾರ್ಥನೆ. ಎಳ್ಳು ದಾನವನ್ನು ಮಾಡುವುದು. ಎಳ್ಳೆಣ್ಣೆಯಿಂದ ಮುಖ್ಯಪ್ರಾಣದೇವರಿಗೆ ಕೊಟ್ಟು ಕ್ಷೇತ್ರ ಸಂಬಂಧಪಟ್ಟ ಸೇವೆಯನ್ನು ಮಾಡುವ ಪ್ರಯತ್ನ ಮಾಡಿ, ಇಷ್ಟಾರ್ಥ ಸಿದ್ಧಿ. ಕನ್ಯಾ ರಾಶಿ. ಬಹಳ ಸಂಭ್ರಮದಿಂದ ಕೂಡಿದಂತಹ ದಿನ ಕನ್ಯಾ ರಾಶಿಯವರಿಗೆ ಈ ದಿನ ಇದೆ. ನಿಮ್ಮ ಪ್ರಯತ್ನ, ಬುದ್ಧಿವಂತಿಕೆಗೆ ನಿಮ್ಮ ಮೇಲಾಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸುವ ಸಾಧ್ಯತೆಗಳು ಇದೆ. ವಿವಾದದಿಂದ ಮುಕ್ತವಾಗುವ ಅವಕಾಶಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಭೂ ಸಂಬಂಧಪಟ್ಟ ವ್ಯವಹಾರಗಳನ್ನು ಮಾಡುವ ಅವಕಾಶ ಇದೆ, ಆದರೆ ತಿಳಿದು ಹೆಜ್ಜೆ ಇಡುವುದು ಒಳ್ಳೆಯದು. ಮಾತಾಪಿತೃಗಳಿಂದ ಒಳ್ಳೆಯ ಸಹಕಾರವನ್ನು ಪಡೆದುಕೊಳ್ಳುವ ಅವಕಾಶ ಈ ದಿನ ಇದೆ. ದೂರ ಸ್ಥಳದಿಂದ ಮರಳಿ ನಾಡಿಗೆ ಬರುವ ಅವಕಾಶಗಳು ನಿಮ್ಮ ಪಾಲಿಗಿದೆ. ಆರ್ಥಿಕ ಸ್ಥಿತಿಯಲ್ಲಿ ಅಷ್ಟೇನು ಕನಿಷ್ಠಪ್ರದವಾದ ದಿನ ಅಲ್ಲ, ಒಳ್ಳೆಯ ಅವಕಾಶ ಇದೆ. ತಾವು ಈ ದಿನ ಮಾಡಬೇಕಾದದ್ದು ಸೂರ್ಯನಾರಾಯಣ ದೇವರ ಪ್ರಾರ್ಥನೆ, ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಿ, ಪಂಚಾಕ್ಷರಿ ಜಪವನ್ನು ಮಾಡಿ, ಒಳ್ಳೆಯ ಫಲ ನಿಮ್ಮದಾಗುತ್ತೆ. ತುಲಾರಾಶಿ. ನಷ್ಟವೂ ಇಲ್ಲ, ಲಾಭವೂ ಇಲ್ಲ. ವ್ಯವಹಾರದಲ್ಲಿ ಕೆಲವರನ್ನು ನಂಬಿ ಅನಿರೀಕ್ಷಿತ ಸಂಪತ್ತನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಸಾಲ ಮರುಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ. ಕೊಟ್ಟ ಹಣ ಹಿಂತಿರುಗಿ ಈ ದಿನ ಬರುವ ಎಲ್ಲ ಲಕ್ಷಣಗಳಿದೆ. ದೂರ ಪ್ರಯಾಣ ಮಾಡುವ ಸಾಧ್ಯತೆ ಇದೆ. ಸಂಭ್ರಮಾಚರಣೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವ ಅವಕಾಶಗಳಿದೆ. ಆರ್ಥಿಕ ಸ್ಥಿತಿ ಪ್ರಗತಿ ಅಂತ ಹೇಳಬಹುದು. ವ್ಯಾಪಾರಸ್ಥರಿಗೆ ಈ ದಿನ ಒಳ್ಳೆಯ ವ್ಯಾಪಾರಗಳು ಉತ್ತಮವಾಗಿರುತ್ತೆ. ವಸ್ತ್ರ ವ್ಯಾಪಾರಿಗಳಿಗೆ ಯಥೇಚ್ಛವಾದ ಸಂತೋಷವಾದ ದಿನ. ರಾಜಕೀಯದಲ್ಲಿರುವವರಿಗೆ ಈ ದಿನ ನಿಮ್ಮ ಮನಸ್ಥಿತಿಯ ಚಿಂತನೆಗಳು ಎಲ್ಲರಿಗೆ ಮೆಚ್ಚುಗೆಯಾಗುವಂತಹ ಇಷ್ಟಾರ್ಥಗಳು ಲಭಿಸುವ ಸಾಧ್ಯತೆಗಳು ಅಧಿಕವಾಗಿದೆ. ತಾವು ಮಾಡಬೇಕಾದಂತಹ ಈ ದಿನ ದೇವತಾರಾಧನೆ, ಮಹಾಗಣಪತಿಯ ಪ್ರಾರ್ಥನೆ, ಗಣಪತಿಗೆ ಗರಿಕೆಯಿಂದ ಅರ್ಚನೆ, ಅಷ್ಟಾಕ್ಷರಿ ಮಂತ್ರಪಾರಾಯಣದಿಂದ ಇಷ್ಟಾರ್ಥ ಸಿದ್ಧಿ.